ಹೊರಗುತ್ತಿಗೆ ನೇಮಕಾತಿಗೂ ಮೀಸಲಾತಿ ಕಡ್ಡಾಯ ಮಾಡಿದ ಸರ್ಕಾರ. ಹೀಗಾಗಿ ಮಹಿಳೆಯರಿಗೆ ಬಂಪರ್ 30% ರಿಸರ್ವೇಶನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಕಚೇರಿಗಳ ಡ್ರೈವರ್, ಕಂಪ್ಯೂಟರ್ ಆಪರೇಟರ್, ಸ್ವಚ್ಛತಾ ಸಿಬ್ಬಂದಿ ಹಾಗೆ ಗ್ರೂಪ್ ಡಿ ಹುದ್ದೆಗಳಿಗೂ ಕೂಡ ಮೀಸಲಾತಿ ಕಡ್ಡಾಯ. ಮುಂದೆ ಎಲ್ಲ ಹೊರಗುತ್ತಿಗೆ ನೇಮಕಾತಿಯಲ್ಲೂ ಕೂಡ ಮೀಸಲಾತಿ ಇರಲಿದೆ. ಕಡ್ಡಾಯವಾಗಿ ಅನುಸರಿಸುವುದಕ್ಕೆ ರಾಜ್ಯ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲೂ ಮೀಸಲು ಜಾರಿ ಸಂಬಂಧ ಅಧಿಕೃತ ಆದೇಶ ಈಗ ಹೊರಬಿದ್ದಿರುವಂಥದ್ದು. ಇನ್ನು ಡಾಟಾ ಎಂಟ್ರಿ ಆಪರೇಟರ್, ವಾಹನ ಚಾಲಕರು ಹಾಗೆ ಗ್ರೂಪ್ ಡಿ, ಇನ್ನು ಸ್ವಚ್ಛತಾ ಸಿಬ್ಬಂದಿ ಒಳಗೊಂಡು ಎಲ್ಲ ಇಲಾಖೆಗಳ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಇನ್ನು ಮುಂದೆ ಮೀಸಲು ನಿಯಮ ಪಾಲನೆ ಕಡ್ಡಾಯವಾಗಿದೆ. ಅದರಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ಇರಬೇಕು ಅಂತ ಆದೇಶದಲ್ಲಿ ಹೊರಬಿದ್ದಿರುವಂಥದ್ದು. ಅಂದರೆ ಇಲ್ಲಿ ಯಾರ್ಯಾರಿಗೆ ಲಭ್ಯ ಅನ್ನೋದನ್ನು ನೋಡ್ತಾ ಹೋದರೆ ಡಾಟಾ ಎಂಟ್ರಿ ಆಪರೇಟರ್ಗೆ ಹಾಗೆ ವಾಹನ ಚಾಲಕರಿಗೆ, ಇನ್ನು ಡಿ ಗ್ರೂಪ್ ನೌಕರರು ಹಾಗೆ ಸ್ವಚ್ಛತಾ ಸಿಬ್ಬಂದಿಗಳಿಗೂ, ಇನ್ನು ಮಹಿಳೆಯರಿಗೆ 33% ಮೀಸಲು ಫಿಕ್ಸ್, ಹಾಗೆ ಎಲ್ಲ ಇಲಾಖೆ, ಸರ್ಕಾರದ ಅಧೀನದ ಸ್ವಾಯತ್ತ ಸಂಸ್ಥೆ, ನಿಗಮ ಮಂಡಳಿ ಹಾಗೆ ವಿವಿಗಳಲ್ಲೂ ಕೂಡ ಈ ಮೀಸಲು ಜಾರಿಗೊಳಿಸಲಾಗಿದೆ ಅನ್ನೋದರ ಕುರಿತಾಗಿ ಈಗ ಸರ್ಕಾರ ಮಹತ್ವದ ಆದೇಶವನ್ನ ಕೂಡ ಹೊರಡಿಸಿರುವಂಥದ್ದು. SC, ST ಹಾಗೆ OBCಗೂ ಕೂಡ ಈ ಮೀಸಲಾತಿ ಲಭ್ಯ ಇರಲಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರಾಮ್, ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಹೊರಗುತ್ತಿಗೆಗೂ ಕೂಡ ಮೀಸಲು ಕಡ್ಡಾಯ ಅಂತ ಹೇಳಿ, ಅದರಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ಫಿಕ್ಸ್ ಅಂತ ಕೂಡ ಹೇಳಲಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಏನಂದ್ರೆ ಇದೊಂದು ರಾಜ್ಯ ಸರ್ಕಾರದ ಮಹತ್ವದ ಒಂದು ಆದೇಶ ಅಂತಲೇ ಹೇಳ್ಬೋದು. ಕಳೆದ ಹಲವಾರು ವರ್ಷಗಳಿಂದ ಏನು ಹಿಂದುಳಿದಂತಹ ವರ್ಗಗಳಾಗಿರ್ಬೋದು ಮತ್ತೆ ಎಲ್ಲ ರೀತಿಯಾದಂತಹ ಒಂದು ಸಂಘ ಸಂಸ್ಥೆಗಳು ಕೂಡ ಈ ಬಗ್ಗೆ ಸಾಕಷ್ಟು ಏನು ಒತ್ತಡವನ್ನ ಸರ್ಕಾರದ ಮೇಲೆ ಹಾಕ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ 12ರಂದು ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಏನು ರಾಜ್ಯ ಸರ್ಕಾರದ ಎಲ್ಲಾ ರೀತಿಯಾದಂತಹ ಇಲಾಖೆಗಳು, ಯಾವುದು ಸ್ವಾಯತ್ತ ಸಂಸ್ಥೆಗಳಾಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ಅದರ ಜೊತೆಗೆ ಏನು ಕಾಲೇಜು ಮತ್ತು ಇತರ ಆಡಳಿತ ಇಲಾಖೆಗಳಾಗಿರ್ಬೋದು, ಇಲ್ಲೆಲ್ಲಾನು ಕೂಡ ಏನು ಹೊರಗುತ್ತಿಗೆ ಆಧಾರದ ಮೇಲೆ ತಗೊಳ್ಬೇಕಾದ್ರೆ ಅಲ್ಲಿ ಮೀಸಲಾತಿಯನ್ನ ಕೊಡ್ಬೇಕು ಅಂತ. ಕಾರಣ ಇಷ್ಟೇನೆ, ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡ್ಕೊಳ್ಳುವಾಗ ಯಾವುದೇ ರೀತಿಯಾದಂತಹ ಮೀಸಲಾತಿ ಇಲ್ಲದೆ ಇದ್ದಿದ್ರಿಂದಾಗಿ ಸಾಕಷ್ಟು ಹಿಂದುಳಿದ ವರ್ಗಗಳಿಗೆ ಇದರಿಂದ ತುಂಬಾ ಏನು ಒಂದ್ ರೀತಿಯಾಗಿ ಹಿನ್ನಡೆ ಆಗ್ತಾ ಇತ್ತು, ಮತ್ತೆ ಅವರಿಗೆ ಅವಕಾಶದಿಂದ ವಂಚಿತ ಆಗ್ತಾ ಇದ್ರು. ಹೀಗಾಗಿ ಇದನ್ನ ಮನಗೊಂಡಂತಹ ಸರ್ಕಾರ ಡಿಸೆಂಬರ್ 12ರಂದು ಕಳೆದ ವರ್ಷ ಈ ಬಗ್ಗೆ ತೀರ್ಮಾನವನ್ನ ಕೈಗೊಂಡಿತ್ತು. ಈಗ ನಿನ್ನೆ ದಿನ ಇದಕ್ಕೆ ಅಧಿಕೃತವಾಗಿರುವಂತಹ ಒಂದು ಆದೇಶವನ್ನ ಹೊರಡಿಸಿದ್ದು. ಎಲ್ಲಾ ರೀತಿಯಾದಂತಹ ಸರ್ಕಾರಿ ಇಲಾಖೆಗಳು, ಅದರ ಜೊತೆಗೆ ಕೆಲ ಖಾಸಗಿ ಕಂಪನಿಗಳನ್ನು ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ SC, ST, OBC ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಹೀಗಾಗಿ ಸರ್ಕಾರದ ಒಂದು ಆದೇಶದಿಂದಾಗಿ ಹಿಂದುಳಿದ ವರ್ಗಗಳಿಗೆ, ಮಹಿಳೆಯರಿಗೆ ಒಂದ್ ರೀತಿಯಾಗಿ ಒಂದು ದೊಡ್ಡ ಒಂದು ಏನು ಯಶಸ್ಸು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಹೊರಗುತ್ತಿಗೆ ಮೇಲೆ ತಗೊಂಡಂತಹ ಒಂದು ಸಿಬ್ಬಂದಿಯನ್ನ ಕಾಯಂ ಮಾಡಕ್ಕೆ ಬರೋದಿಲ್ಲ, ಆದ್ರೆ ಹೊರಗುತ್ತಿಗೆಯಿಂದಾಗಿ ಮೀಸಲಾತಿಗೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ಎಲ್ಲಾ ವರ್ಗಗಳಿಗೂ ಕೂಡ ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಕಂಪನಿಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಅವಕಾಶ ಸಿಕ್ಕಿದ್ದು ಒಂದ್ ರೀತಿ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಮಧುಬಾಲ. ಎಸ್, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.